ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಈ ಲೋಕದಲ್ಲಿ ಮಾನವ ಜಾತಿಯಂತೆ ಜಿನ್ ಜಾತಿಗಳೂ ಇವೆ. ಜಿನ್ಗಳಲ್ಲಿ ಕೆಟ್ಟವರನ್ನು ಇಬ್ಲೀಸ್ ಅಥವಾ ಶೈತಾನ್ ಎಂದು ಕರೆಯಲಾಗುತ್ತದೆ. ಜಿನ್ಗಳಲ್ಲಿ ಒಳ್ಳೆಯವರನ್ನು ಸಾಲಿಹೀನ್ಗಳು ಎಂದು ಕರೆಯಲಾಗುತ್ತದೆ. ಕೆಟ್ಟವರನ್ನು ಇಬ್ಲೀಸ್ ಅಥವಾ ಶೈತಾನ್ ಎಂದು ಕರೆಯಲಾಗುತ್ತದೆ. ಸೂರತ್ ಅಲ್ ಕಹಫ್ನಲ್ಲಿ ಇಬ್ಲೀಸ್ ಬಗ್ಗೆ ಉಲ್ಲೇಖಿಸುವಾಗ ಅಲ್ಲಾಹು ತೌದಿಷ್ಟವಾಗಿ ಹೇಳುತ್ತಾನೆ, ಇಬ್ಲೀಸ್ ಜಿನ್ ಜಾತಿಗೆ ಸೇರಿದವನಾಗಿದ್ದನು. ಜಿನ್ಗಳ ಒಂದು ವಿಶೇಷತೆ ಎಂದರೆ ಅವರು ವಿವಿಧ ರೂಪಗಳನ್ನು ತಾಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಲ್ಲಾಹು ಅವರಿಗೆ ಆ ಸಾಮರ್ಥ್ಯವನ್ನು ನೀಡಿದ್ದಾನೆ. ಉಲಮಾಗಳು ಆ ರೂಪಗಳನ್ನು ವಿವರವಾಗಿ ವಿವರಿಸುತ್ತಾರೆ. ಕಪ್ಪು ನಾಯಿಯ ರೂಪದಲ್ಲಿ, ಕಪ್ಪು ಬೆಕ್ಕಿನ ರೂಪದಲ್ಲಿ ಮತ್ತು ಮನೆಗಳಲ್ಲಿ ಕಂಡುಬರುವ ಹಾವುಗಳ ರೂಪದಲ್ಲಿ ಜಿನ್ಗಳು ಹೆಚ್ಚಾಗಿ ರೂಪ ತಾಳುತ್ತವೆ. ಮನೆಗಳಲ್ಲಿ ಕಂಡುಬರುವ ಸಣ್ಣ ಜಾತಿಯ ಹಾವುಗಳು ಜಿನ್ ಜಾತಿಗೆ ಸೇರಿರುವ ಸಾಧ್ಯತೆಯಿದೆ. ಅಲ್ಲಾಹನ ನಾಮವನ್ನು ಉಚ್ಚರಿಸಿ ಇಲ್ಲಿಂದ ಹೊರಡು ಎಂದು 3 ಬಾರಿ ಆ ಹಾವಿಗೆ ಹೇಳಿದರೆ 3 ಬಾರಿಯೊಳಗೆ ಅದು ಹೊರಟು ಹೋದರೆ ಅದು ಒಳ್ಳೆಯ ಜಿನ್ಗಳಾಗಿರುತ್ತವೆ. ಇಲ್ಲದಿದ್ದರೆ ಅದನ್ನು ನಾಶಪಡಿಸಲು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದಾರೆ. ಮನೆಯಲ್ಲಿ ಕಂಡುಬರುವ ಎಲ್ಲಾ ಹಾವುಗಳು ಜಿನ್ಗಳೆಂದು ಅರ್ಥವಲ್ಲ. ಕೆಲವು ಹಾವುಗಳು ವಿಷಕಾರಿಯಾಗಿರಬಹುದು. ಆದ್ದರಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಬಾಲ ಸಣ್ಣದಾದ ಹಾವು, ಅದರ ಬಗ್ಗೆ ಉಲಮಾಗಳು ಅನಲಿ ಎಂದು ವಿವರಿಸುತ್ತಾರೆ. ಮತ್ತು ದೇಹದಲ್ಲಿ 2 ಕಪ್ಪು ಚುಕ್ಕೆಗಳಿರುವ ಹಾವುಗಳನ್ನು ನಾಶಪಡಿಸಲು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದ್ದಾರೆ. ಮನೆಗಳಲ್ಲಿ ಕಂಡುಬರುವ ಎಲ್ಲಾ ಹಾವುಗಳು ಜಿನ್ಗಳೆಂದು ಭಾವಿಸಬಾರದು. ಕೆಲವು ಮಾತ್ರ ಜಿನ್ ಜಾತಿಗೆ ಸೇರಿರುತ್ತವೆ. ಜಿನ್ಗಳೆಂದು ಗುರುತಿಸಲು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ ಒಂದು ಕಾರ್ಯವನ್ನು ಮಾಡಬೇಕು. ಅಂದರೆ 3 ಬಾರಿ ಆ ಹಾವಿಗೆ ಅನುಮತಿ ನೀಡಬೇಕು ಮನೆಯಿಂದ ಹೊರಗೆ ಹೋಗಲು. ಅಲ್ಲಾಹನ ಹೆಸರಿನಲ್ಲಿ ನಮ್ಮನ್ನು ಕಾಡಬೇಡ, ಇಲ್ಲಿಂದ ಹೊರಡು ಎಂದು ಹೇಳಿದರೆ ಅದು ಜಿನ್ಗಳಾಗಿದ್ದು, ಒಳ್ಳೆಯ ಜಿನ್ಗಳಾಗಿದ್ದರೆ ಅದು ಹೊರಗೆ ಹೋಗುತ್ತದೆ. 3 ಬಾರಿ ಅನುಮತಿ ನೀಡಿದ ನಂತರವೂ ಅದು ಹೊರಗೆ ಹೋಗದಿದ್ದರೆ ಅದನ್ನು ನಾಶಪಡಿಸಲು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದಾರೆ. ಶೈತಾನನ ಜಿನ್ಗಳ ಉಪಸ್ಥಿತಿಯು ಹೆಚ್ಚಾಗಿ ಕಂಡುಬರುವುದು ಕಪ್ಪು ನಾಯಿಗಳಲ್ಲಿ. ಆದ್ದರಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಹದೀಸ್ನಲ್ಲಿ ಹೇಳಿದ್ದಾರೆ, ಕಣ್ಣುಗಳ ಮೇಲೆ 2 ಬಿಳಿ ಚುಕ್ಕೆಗಳಿರುವ ಕಪ್ಪು ನಾಯಿಯನ್ನು ನಾಶಪಡಿಸಿ ಅದು ಶೈತಾನ್ ಎಂದು. ಉಲಮಾಗಳು ಈ ಹದೀಸನ್ನು 2 ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಒಂದು ವಿಭಾಗದ ಉಲಮಾಗಳು ಹೇಳುತ್ತಾರೆ, ಶೈತಾನ್ ಎಂದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಶೈತಾನನ ಗುಣಗಳನ್ನು ಹೊಂದಿರುವ ಪ್ರಾಣಿ ಎಂದು, ಅಂದರೆ ಉಪಯೋಗವಿಲ್ಲದ ಜನರನ್ನು ಕಾಡುವ ಪ್ರಾಣಿಗಳು. ಇನ್ನೊಂದು ಅಭಿಪ್ರಾಯವೆಂದರೆ ಈ ಹದೀಸ್ನ ಸ್ಪಷ್ಟ ಅರ್ಥವನ್ನು ತೆಗೆದುಕೊಳ್ಳಬೇಕು. ಅಂದರೆ ಶೈತಾನ್ ಎಂದು ಹೇಳಿದ್ದು ನಿಜವಾದ ಶೈತಾನನನ್ನು ಸೂಚಿಸುತ್ತದೆ. ಇಮಾಮ್ ಕುರ್ತುಬಿಯಂತಹ ಪಂಡಿತರು ಈ ಅಭಿಪ್ರಾಯವನ್ನು ಬೆಂಬಲಿಸುತ್ತಾರೆ. ಇದೇ ರೀತಿಯಾಗಿ ಕೆಲವು ಉಲಮಾಗಳು ವಿವರಿಸುತ್ತಾರೆ, ಕಪ್ಪು ಬೆಕ್ಕಿನ ರೂಪದಲ್ಲೂ ಜಿನ್ಗಳು, ವಿಶೇಷವಾಗಿ ಶೈತಾನ್ಗಳು ರೂಪ ತಾಳುತ್ತವೆ. ಆದರೆ ಎಲ್ಲಾ ಕಪ್ಪು ಬೆಕ್ಕುಗಳು ಜಿನ್ಗಳೆಂದು ಅರ್ಥವಲ್ಲ. ಕೆಲವು ಕಪ್ಪು ಬೆಕ್ಕುಗಳು ಜಿನ್ ಜಾತಿಗೆ ಸೇರಿರಬಹುದು. ಶೈತಾನ್ಗಳು ಕಪ್ಪು ಬಣ್ಣವನ್ನು ಏಕೆ ಹೆಚ್ಚು ಇಷ್ಟಪಡುತ್ತವೆ? ಉಲಮಾಗಳು ಹೇಳುತ್ತಾರೆ, ಕಪ್ಪು ಬಣ್ಣವು ಶೈತಾನನ ಶಕ್ತಿಯನ್ನು ಅತ್ಯಂತ ಪ್ರಕಟವಾಗಿ ತೋರಿಸುವ ಬಣ್ಣವಾಗಿದೆ. ಆದ್ದರಿಂದ ಶೈತಾನ್ಗಳು ಆ ಬಣ್ಣವನ್ನು ಇಷ್ಟಪಟ್ಟು ಆ ರೂಪದಲ್ಲಿ ತೋರುತ್ತವೆ. ಸಂಕ್ಷಿಪ್ತವಾಗಿ ಕಪ್ಪು ಬೆಕ್ಕುಗಳ ವಿಷಯವನ್ನು ಉಲಮಾಗಳು ವಿವರಿಸಿದ್ದಾರೆ, ಆದರೆ ಇದು ಹದೀಸ್ಗಳಲ್ಲಿ ಕಂಡುಬಂದಿಲ್ಲ. ಆದರೆ ಕಪ್ಪು ನಾಯಿಗಳ ವಿಷಯ ಮತ್ತು ಮನೆಯ ಹಾವುಗಳ ವಿಷಯವನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಿನ್ಗಳ ಮತ್ತು ಶೈತಾನ್ಗಳ ಕಾಟದಿಂದ ರಕ್ಷಣೆ ಪಡೆಯಲು ಒಬ್ಬ ನಿಜವಾದ ಮುಮಿನ್ ಬೆಳಿಗ್ಗೆ ಮತ್ತು ಸಂಜೆ ದುಆಗಳನ್ನು ಪಠಿಸಬೇಕು ಮತ್ತು ಆಯತುಲ್ ಕುರ್ಸಿಯನ್ನು ಓದಬೇಕು. ಇದರಿಂದ ಶೈತಾನ್ಗಳ ಮತ್ತು ಜಿನ್ಗಳ ಕಾಟದಿಂದ ರಕ್ಷಣೆ ಪಡೆಯಬಹುದು. ಅಲ್ಲಾಹು ಸುಬ್ಹಾನಹು ವತಾಲಾ ಶೈತಾನನ ಕೆಡುಕಿನಿಂದ ಜಿನ್ಗಳ ಕಾಟದಿಂದ ನಮ್ಮೆಲ್ಲರನ್ನೂ ರಕ್ಷಿಸಲಿ. ಆಮೀನ್.